ನಮಸ್ಕಾರ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ. ಅಖಂಡ ಭಾರತವನ್ನು ಒಂದಾನೊಂದು ಕಾಲದಲ್ಲಿ ವೇದಭೂಮಿ ಎಂದು ಕರೆಯುತ್ತಿದ್ದರು. ಅಂದರೆ ವೇದ ಉಪನಿಷತ್ತುಗಳಿಗೆ ಆದಿಕಾಲದಿಂದಲೂ ನಮ್ಮ ದೇಶದಲ್ಲಿ ವಿಶಿಷ್ಟವಾದ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಪ್ರಾಚೀನ ಭಾರತದ ಶಿಕ್ಷಣದ ಪದ್ಧತಿ 3 ವಿಧಗಳಲ್ಲಿ ಇತ್ತು. 1 ದೇವಸ್ಥಾನ, 2 ಹಸ್ತಪ್ರತಿಗಳ ಮೂಲಕ, 3 ಗುರು ಶಿಷ್ಯರ ಮೂಲಕ. ವೇದ ಕಾಲದಲ್ಲಿ ಮೂರ್ತಿ ಪೂಜೆಗಳು ಇರಲಿಲ್ಲ. ಆ ಕಾಲದಲ್ಲಿ ವೇದ ಉಪನಿಷತ್ತುಗಳ ವಿದ್ಯೆಯನ್ನು ತಮ್ಮಲ್ಲಿ ಕರಗತ ಮಾಡಿಕೊಂಡು ಆಧ್ಯಾತ್ಮಿಕ ಮತ್ತು ಧ್ಯಾನಾಭ್ಯಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದರು. ದೇವರು ಅಂದರೆ ಒಂದು ವಿಶೇಷ ಶಬ್ದ ಮಾತ್ರವಲ್ಲ. ಈ 3 ಅಕ್ಷರದ ಶಬ್ದದಲ್ಲಿ ವಿಶಿಷ್ಟವಾದ ಶಕ್ತಿ ಅಡಗಿದೆ ಸ್ನೇಹಿತರೆ. ದೇ ಅಂದರೆ ದೇಹವಿಲ್ಲದವನು, ವ ಅಂದರೆ ವರ್ಣವಿಲ್ಲದವನು, ರು ಅಂದರೆ ರೂಪವಿಲ್ಲದವನು, ಅಂದರೆ ಆ ಸೃಷ್ಟಿಕರ್ತ ನಿರಾಕಾರ ಸ್ವರೂಪನಾದ ಭಗವಂತ ಎಂದರ್ಥ. ಈ ಒಂದು ಶ್ಲೋಕದ ಮುಖಾಂತರ ಪರಂ ಬ್ರಹ್ಮ, ಪರಂ ಧಾಮ, ಪವಿತ್ರಂ ಪರಂ ಭವಾನ್, ಪುರುಷಂ ಶಾಶ್ವತಂ ದಿವ್ಯಂ, ಆದಿದೇವಮಜಂ ವಿಭುಂ, ಅಂದರೆ ಪರಮಾತ್ಮನಾದ ನೀನು ಪರಮಜ್ಯೋತಿಯಾಗಿದ್ದೀಯೆ, ಪರಬ್ರಹ್ಮನಾದ ನೀನು ಪರಮಜ್ಯೋತಿಯಾಗಿದ್ದೀಯೆ, ಈಶ್ವರನಾದ ನೀನು ಸರ್ವವ್ಯಾಪಿಯಲ್ಲ ಪರಮಧಾಮ ನಿವಾಸಿಯಾಗಿದ್ದೀಯೆ, ಪರಮ ಪವಿತ್ರನಾಗಿದ್ದೀಯೆ, ಶಾಶ್ವತನೂ ಅವಿನಾಶಿಯೂ ಆಗಿದ್ದೀಯೆ, ಪರಮಪುರುಷ ಪರಮಾತ್ಮನಾಗಿದ್ದೀಯೆ, ಶಾಶ್ವತನಾಗಿದ್ದೀಯೆ, ದಿವ್ಯನು ಅಂದರೆ ಅಲೌಕಿಕನಾದ ಪಾರಲೌಕಿಕನಾದ ಪರಮಾತ್ಮನಾಗಿದ್ದೀಯೆ, ಎಲ್ಲರಿಗೂ ಮೊದಲನೆಯವನಾಗಿದ್ದೀಯೆ, ಜನ್ಮರಹಿತನಾಗಿದ್ದೀಯೆ, ಅಜನ್ಮನಾಗಿದ್ದೀಯೆ, ಅಯೋನಿಜನಾಗಿದ್ದೀಯೆ, ಅಶರೀರಿಯಾಗಿದ್ದೀಯೆ, ಈಶ್ವರನಾಗಿದ್ದೀಯೆ ಎಂದು ಆ ಭಗವಂತನನ್ನು ಧ್ಯಾನಿಸುತ್ತಿದ್ದರು ಆ ಕಾಲದಲ್ಲಿ. ಮತ್ತು ಸೂರ್ಯ ಹಾಗೂ ಶಿವನಿಂದ ವರ ಪಡೆದು ಮಹಾನ್ ತಪಸ್ವಿಗಳು ಲೋಕ ಕಲ್ಯಾಣ ಮಾಡಿ ಕೃತಾರ್ಥರಾಗಿದ್ದಾರೆ ಸ್ನೇಹಿತರೆ. ಧನ್ಯವಾದಗಳು.